ಹಾಯ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಹೇಳ್ಕೊಡ್ತಾ ಇರೋ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಹಾಕಿ ಮುಗಿಸ್ಬೋದು. ತುಂಬ ಈಸಿ ಡಿಸೈನು. ಈ ಡಿಸೈನ್ನ 1 ಅವರು ಅಥವಾ 1.5 ಅವರಲ್ಲಿ ಮುಗಿಸ್ಕೊಬೋದು, ಅಷ್ಟು ಈಸಿಯಾಗಿದೆ. ಈ ಡಿಸೈನ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ಥ್ರೆಡ್ ಮಾಡಿಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಈ ಡಿಸೈನ್ಗೆ 6 ಎಳೆ ಅಥವಾ 7, 8 ಆ ಥರ ತೊಗೊಬೋದು. ಅದಕ್ಕಿಂತ ಕಮ್ಮಿ ತೊಗೊಂಡ್ರೆ ಚೆನ್ನಾಗಿರಲ್ಲ. ನೋಡಿ, ಸ್ಯಾರಿ ಹಿಂಭಾಗಕ್ಕಿಟ್ಟು ನಾನು ಸ್ಯಾರಿನ ಇಲ್ಲಿ ಸೀದಾ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಯಾವಾಗಲೂ ತೊಗೊಳ್ಳೋ ಹಾಗೆ 10 ನಂಬರ್ದೆ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಮತ್ತು ಇವಾಗ ಸ್ಯಾರಿ ಹಿಂಭಾಗಕ್ಕೆ ಹೀಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಬಂದು ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿ ಇನ್ನೊಂದು ಸಲ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಸಲ ಹೀಗೆ ಲಾಕ್ ಮಾಡಿ, ಲಾಕ್ ಮಾಡಾದಮೇಲೆ ಇವಾಗ ಚೈನ್ ಹಾಕ್ಕೊಬೇಕು. ನೋಡಿ, 1 2 3 4 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ನೋಡಿ. ಈ ಚೈನ್ನ ಯಾವುದೇ ಕಾರಣಕ್ಕೂ ಎಳೆದು ಲಾಕ್ ಮಾಡ್ಕೊಬಾರ್ದು. ಸ್ಯಾರಿ ಎಲ್ಲ ಫಿಲ್ಟ್ ಬರುತ್ತೆ ಲಾಸ್ಟಿಗೆ ಡಿಸೈನ್ ಮುಗ್ದಾದ್ಮೇಲೆ. ಅದಕ್ಕೆ ಇವಾಗ್ಲಿಂಟನೇ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಈಗ ಲಾಕ್ ಮಾಡಾದ್ಮೇಲೆ ಈಗ ಥ್ರೆಡ್ನ ಮೇಲೆತ್ತಿ ಈ ಥರ ಬೀಡ್ಸ್ ಹಾಕ್ಕೊತಾ ಇದ್ದೀನಿ, ರೌಂಡ್ ಬೀಡ್ಸು. ಇಲ್ಲಿ ರೌಂಡ್ ಬೀಡ್ಸ್ ಹಾಕ್ಬೇಕಂತಲೇ ಏನಿಲ್ಲ, ನಿಮಗೆ ಯಾವ ಥರ ಬೇಕೋ ಬೀಡ್ಸು ಆ ಥರ ಯೂಸ್ ಮಾಡ್ಕೊಬೋದು. ಇವಾಗ ಒಂದ್ಸಲಿ ಬೀಡನ್ನ ಲಾಕ್ ಮಾಡಿ ಆಮೇಲೆ ನೀಡಲ್ ಮೇಲೆ 2 ಸಲ ಹೀಗೆ ಥ್ರೆಡ್ ಸುತ್ಕೊಬೇಕು. ಥ್ರೆಡ್ ಸುತ್ತಿ ಮತ್ತೆ 5 ಚೈನ್ ಗ್ಯಾಪಲ್ಲಿ, ಈಗ 5 ಚೈನ್ ಆ ಕಡೆ ಎಲ್ಲ ಲಾಕ್ ಮಾಡಿದ್ದೀವಲ್ಲ, ಚೈನ್ ಹಾಕ್ಕೊಂಡು ಅಷ್ಟು ಗ್ಯಾಪ್ ಬಿಟ್ಟು ಹೀಗೆ ಸ್ಯಾರಿ ಹಿಂಭಾಗದಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಚೈನ್ಗೊಂದ್ಸಲಿ ಮತ್ತು 2 ಚೈನ್ಗೊಂದ್ಸಲಿ ಮತ್ತು ಇನ್ನೆರಡು ಚೈನಿಗೆ ಒಂದ್ಸಲಿ ಥ್ರೆಡ್ ತೆಗಿಬೇಕು. ಇದು ತ್ರಿಬಲ್ ಕ್ರೋಶಾ ಮಾಡ್ಕೊಬೇಕು. ಈ ಥರ ಹೀಗೆ ತ್ರಿಬಲ್ ಕ್ರೋಶಾ ಮಾಡಿಕೊಂಡು ಇವಾಗ ಚೈನ್ ಹಾಕ್ಕೊಬೇಕು. ಇವಾಗ ನಾನಿಲ್ಲಿ 2 ಚೈನ್ ಹಾಕ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶಾ ಆದಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಮತ್ತು ತ್ರಿಬಲ್ ಕ್ರೋಶಾ ಕೆಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಚೈನಿಗೊಂದ್ಸಲಿ ಮತ್ತು ಇನ್ನೆರಡು ಚೈನಿಗೊಂದ್ಸಲಿ ಥ್ರೆಡ್ ತೆಗೆದು ಡಬಲ್ ಕ್ರೋಶಾ ಮಾಡ್ಕೊಬೇಕು. ಮತ್ತು ಅದೇ ಥರ ಇನ್ನೊಂದು ಡಬಲ್ ಕ್ರೋಶಾ ಮತ್ತು 3ನೇ ಡಬಲ್ ಕ್ರೋಶಾ ಮಾಡ್ಕೊಬೇಕೀಗ. 3 ಹೀಗೆ 3 ಡಬಲ್ ಕ್ರೋಶಾ ಆದಾದಮೇಲೆ ಫಸ್ಟು 2 ಚೈನ್ ಹಾಕ್ಕೊಂಡೆ, ಆಮೇಲೆ 3 ಸಲ ಡಬಲ್ ಕ್ರೋಶಾ ಮಾಡಿಕೊಂಡು ಈಗ ಮತ್ತೆ 2 ಚೈನ್ ಹಾಕಿ ಹೀಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಇದು ಒಂಥರ ಪೆಟಲ್ದ ರೀತಿ ಬಂದಿದೆ. ಇವಾಗ ಮತ್ತೆ 2 ಚೈನು, ಮತ್ತು ಅಲ್ಲಿಂದ ಡೈರೆಕ್ಟು ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಮತ್ತು 3 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಚೈನಿಗೊಂದ್ಸಲಿ ಮತ್ತು 2 ಚೈನಿಗೊಂದ್ಸಲಿ ಅದೇ ಥರ ಡಬಲ್ ಕ್ರೋಶಾ ಮಾಡ್ಕೊಳ್ಳೋದು. 1 ಡಬಲ್ ಕ್ರೋಶಾ ಆಗಿದೆ. ಈಗ 2ನೇ ಡಬಲ್ ಕ್ರೋಶಾ, 2, ಇವಾಗ 3ನೇ ಡಬಲ್ ಕ್ರೋಶಾ, 3 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಹೀಗೆ ಈ ತ್ರಿಬಲ್ ಕ್ರೋಶಾ ಗ್ಯಾಪಿಗೆ ಫಸ್ಟ್ ಮಾಡ್ಕೊಂಡಿದ್ವಲ್ಲ ತ್ರಿಬಲ್ ಕ್ರೋಶಾ, ಆ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋದು. ಈಗ 2 ಪೆಟಲ್ ಆಗಿದೆ. ಮತ್ತು 2 ಚೈನು
ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಇವಾಗಲೂ ಅಷ್ಟೇ 3 ಡಬಲ್ ಕ್ರೋಶ ಮಾಡ್ಕೊಬೇಕು. ಇದು ಒಂದು ಸ್ಲ್ಯಾಂಟಿಂಗ್ ಡಿಸೈನ್ ಆಗಬೇಕಂತಂದರೆ 3 ಪೆಟಲ್ಸ್ ಹಾಕೊಬೇಕು. ನಾನು ಆಲ್ರೆಡಿ ಈಗ 2 ಪೆಟಲ್ಸ್ ಹಾಕಿ ತೋರಿಸಿದ್ದೀನಿ. ಅದೇ ರೀತಿ ಈಗ 3ನೇ ಪೆಟಲ್ಸ್ ಹಾಕ್ತಾಯಿದ್ದೀನಿ. 3 ಪೆಟಲ್ಸ್ ಹಾಕ್ಕೊಂಡು ಈ ಡಿಸೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ 2 ಪೆಟಲ್ಸ್ ಹಾಕ್ಕೊತೀವಿ ಅಥವಾ ಇನ್ನೂ ಜಾಸ್ತಿ ಪೆಟಲ್ಸ್ ಹಾಕ್ಕೊತೀವಿ ಅಂತಂತಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. 3 ಪೆಟಲ್ ಇರಬೇಕು. 3 ಪೆಟಲ್ ಹಾಕ್ಬಿಟ್ಟು ಸ್ಯಾರಿಗೆ ಅದನ್ನ ಲಾಕ್ ಮಾಡ್ಕೊಬೇಕು. ಆವಾಗ ಸ್ಲ್ಯಾಂಟಿಂಗ್ ಡಿಸೈನು ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು 3 ಪೆಟಲ್ ಮುಗಿದಿದೆ. ಇವಾಗ ಇದನ್ನು ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ನೋಡಿ, ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ಥರ ಇಟ್ಟು ಈಗ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇಲ್ಲಿಗೆ ಲಾಕ್ ಮಾಡ್ತೀನಿ. ನೋಡಿ, ಲಾಕ್ ಮಾಡಾದ್ಮೇಲೆ ಈ ಥರ ಬರುತ್ತೆ. ನಾನು ಪಕ್ಕನೇ 2 ಸ್ಲ್ಯಾಂಟಿಂಗ್ ಡಿಸೈನ್ ಮಾಡ್ಕೊತೀನಿ. ನೀವು ಬೇಕಾದ್ರೆ ಸಿಂಗಲ್ ಮಾಡ್ಕೊಂಡು ಹೋಗ್ಬೋದು. ಸಿಂಗಲ್ ಸ್ಲ್ಯಾಂಟಿಂಗು ಮತ್ತು ಒಂದು ಕುಚ್ಚು ಮಾಡ್ಕೊಬೋದು. ನಾನಿಲ್ಲಿ 2 ಸ್ಲ್ಯಾಂಟಿಂಗ್ ಡಿಸೈನ್ ಮಾಡ್ಕೊತೀನಿ, ಒಂದೊಂದು ಕುಚ್ಚು ಮಾಡ್ಕೊತೀನಿ. ನೋಡಿ, 2 ಮಾಡ್ಕೊಳ್ಳೋದ್ರಿಂದ ಅಲ್ಲೇ ಪಕ್ಕದಲ್ಲೇ ಒಂದು ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ಕೊಂಡು ಮತ್ತು ಇಲ್ಲಿ 5 ಚೈನ್ ಅಷ್ಟು ಗ್ಯಾಪ್ ಕೊಟ್ಟು ಮತ್ತು ಥ್ರೆಡ್ ತೊಗೊಂಡು ಸ್ಯಾರಿ ಹಿಂಭಾಗದಿಂದ 2 ಚೈನ್ಗೊಂದ್ಸಲಿ, ಇನ್ನೆರಡು ಚೈನ್ಗೊಂದ್ಸಲಿ, ಮತ್ತು 2 ಚೈನ್ಗೊಂದ್ಸಲಿ ಹೀಗೆ ಥ್ರೆಡ್ ತೆಗೆದು ತ್ರಿಬಲ್ ಕ್ರೋಶ ಮಾಡಿಕೊಂಡು ಮತ್ತು 2 ಚೈನ್ ಹಾಕಿ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 3 3 ಡಬಲ್ ಕ್ರೋಶ ಮಾಡಿ ಮತ್ತೆ 2 ಚೈನ್ ಹಾಕಿ ಮತ್ತು ಈ ತ್ರಿಬಲ್ ಕ್ರೋಶ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದನೇ 2 ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಡಬಲ್ ಕ್ರೋಶ ಮಾಡಿಕೊಂಡು 3 ಸಲ ನೋಡಿ, ಹೀಗೆ 3 ಸಲ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 3 ಚೈನು ಮತ್ತು ಈ ತ್ರಿಬಲ್ ಕ್ರೋಶಗೆ ಲಾಕು. 2 ಪೆಟಲ್ ಆಗಿದೆ. ಈಗ 3ನೇ ಪೆಟಲ್ಲು ಇದೇ ರೀತಿ ಹಾಕ್ಕೊತಿದ್ದೀನಿ. ನೋಡಿ, 3 ಸಲ ಡಬಲ್ ಕ್ರೋಶ ಮಾಡಿಕೊಂಡು ಹೀಗೆ ಸ್ಯಾರಿಗೆ ಎಲ್ಲಿ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ 5 ಚೈನ್ ಹಾಕ್ಕೊಬೇಕು. ಕುಚ್ಚು ಕಟ್ಟೋದಕ್ಕಿದು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಒಂದ್ಸಲಿ ಲಾಕ್ ಮಾಡಿ ತ್ರಿಬಲ್ ಕ್ರೋಶ ಮಾಡಿಕೊಂಡು ಮತ್ತು ಪೆಟಲ್ಸ್ ಹಾಕ್ಕೊತೀನಿ 3. ಇದೇ ಥರ ಡಿಸೈನ್ ಕಂಟಿನ್ಯೂ ಮಾಡಾದ್ಮೇಲೆ ಈ ಥರ ಬಂದಿದೆ. ನಾನಿಲ್ಲಿ 2 ಸ್ಲ್ಯಾಂಟಿಂಗ್ ಡಿಸೈನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಇದರಲ್ಲಿ ಬೇಕಾದರೆ ಒಂದು ಸ್ಲ್ಯಾಂಟಿಂಗ್ ಡಿಸೈನು 2 ಕುಚ್ಚು ಆ ಥರ ಆದರೂ ಕಟ್ಕೊಬೋದು, ಅಥವಾ ಒಂದು ಸ್ಲ್ಯಾಂಟಿಂಗ್ ಡಿಸೈನು ಮತ್ತು ಒಂದು ಕುಚ್ಚು ಆ ಥರ ಆದರೂ ಕಟ್ಕೊಬೋದು. ನಾನಿಲ್ಲಿ ಕುಚ್ಚಿಗೆ ಡಬಲ್ ಕಲರ್ ಥ್ರೆಡ್ ಮಿಕ್ಸ್ ಮಾಡಿ ಕಟ್ಕೊಂಡಿದ್ದೀನಿ. ನೋಡಿ, ಫೈನಲ್ ಲುಕ್ ಯಾವ ಥರ ಇದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದೇ ಥರ ಹೆಚ್ಚು ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.